ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ವಿಡಿಯೋ ತೇಜಸ್ವಿ ಸೂರ್ಯ ಅವರ ಮ್ಯೂಚುವಲ್ ಫಂಡ್ ಹಾಗೂ ಶೇರಿನ ಪೋರ್ಟ್ಫೋಲಿಯೋ ನೋಡಿ. ನಿಮಗೆ ಗೊತ್ತಿದ್ದಾಗೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎಲ್ಲ ಕ್ಯಾಂಡಿಡೇಟ್ಸ್ ಯಾರು ಎಲೆಕ್ಷನ್ಸಿಗೆ ನಿಲ್ತಾ ಇದ್ದಾರೆ ಅಲ್ಲಿ ಡೀಟೇಲ್ಸ್ ಅವರು ಹಾಕಬೇಕು, ಹಾಗೂ ಆ ಡೀಟೇಲ್ಸನ್ನು ನಾವು ಡೌನ್ಲೋಡ್ ಮಾಡಲಿಕ್ಕೂ ಆಗುತ್ತೆ. ಸೊ ನಾನು ಯಾರು ಸ್ವಲ್ಪ ಫೇಮಸ್ ಪಾಲಿಟಿಷಿಯನ್ಸ್ ಇದ್ದಾರೆ ಅವ್ರದ್ದು ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಪೋರ್ಟ್ಫೋಲಿಯೋ ಇದ್ದರೆ ಅಥವಾ ಇಂಟ್ರೆಸ್ಟಿಂಗ್ ಡೇಟಾ ಇದ್ದರೆ ಅದನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ, ಸುಮ್ಮನೆ ಒಂದು ಇನ್ಫಾರ್ಮೇಷನ್ಗೆ. ಇನ್ನೂ ಸುಮಾರು ಕ್ಯಾಂಡಿಡೇಟ್ಸು ಅವರ ನಾಮಿನೇಷನ್ಸನ್ನು ಫೈಲ್ ಮಾಡಿಲ್ಲ. ಅವರು ಫೈಲ್ ಮಾಡುವಾಗ ಅದು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸದ್ಯಕ್ಕೆ ಸುಮಾರು ಚಾನೆಲ್ ಮೆಂಬರ್ಸು ನಾವು ಮೊನ್ನೆ ರಾಹುಲ್ ಗಾಂಧಿ ಅವರ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡುವಾಗ ಪ್ರೈಮ್ ಮಿನಿಸ್ಟರ್ ಮೋದಿದು ಡೀಟೇಲ್ಸ್ ಕೊಡಿ ಹಾಗೂ ಅಮಿತ್ ಶಾ ಅವರ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಅವರಿಬ್ಬರದ್ದು ನಾಮಿನೇಷನ್ ಇನ್ನೂ ಕರೆಕ್ಟಾಗಿ ಫೈಲ್ ಆಗಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಅದು ಫೈಲ್ ಆದಮೇಲೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಬಂದಮೇಲೆ ನಾನು ಅದರಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಇವತ್ತು ಒಬ್ಬರು ಪಾಪ್ಯುಲರ್ ಲೀಡರ್ದು ಅಸೆಟ್ಸ್ ಹಾಗೂ ಲಯಬಿಲಿಟೀಸನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತೇಜಸ್ವಿ ಸೂರ್ಯ ಅವರು ಒನ್ ಆಫ್ ದ ಯೂತ್ ಲೀಡರ್ಸು ಹಾಗೂ ಬೆಂಗಳೂರು ಸೌತ್ದು ಇವರು BJP ಕ್ಯಾಂಡಿಡೇಟು. ತೇಜಸ್ವಿ ಸೂರ್ಯದ ಇನ್ಕಮ್ಮು ಲಾಸ್ಟ್ 5 ಇಯರ್ಸು ಈ ಥರ ಡಿಕ್ಲೇರ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟಲ್ಲಿ. 2018-19 11.91 ಲ್ಯಾಕ್ಸು, 2019-20 19.61 ಲ್ಯಾಕ್ಸು, 2020-21 14.35 ಲ್ಯಾಕ್ಸು, 2021-22 35.86 ಲ್ಯಾಕ್ಸು, 2022-23 44.13 ಲ್ಯಾಕ್ಸು ಇನ್ಕಮ್ ಅವರು ಡಿಕ್ಲೇರ್ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಅಸೆಟ್ಸ್ದು ಸಮರಿ ಹಾಕಿದ್ದೀನಿ. ಕ್ಯಾಶ್ ಮತ್ತು ಬ್ಯಾಂಕ್ ಡೆಪಾಸಿಟ್ ಸೇರಿಸ್ಕೊಂಡು ಅಪ್ರಾಕ್ಸಿಮೇಟ್ಲಿ 6.25 ಲ್ಯಾಕ್ಸು, ಮ್ಯೂಚುವಲ್ ಫಂಡ್ಸು 1.99 ಕ್ರೋರ್ಸು, ಸ್ಟಾಕ್ಸು 1.79 ಕ್ರೋರ್ಸು, ಇನ್ಶೂರೆನ್ಸ್ ಅರೌಂಡ್ 6.64 ಲ್ಯಾಕ್ಸು ಮತ್ತು ಬೇರೆ ಅಸೆಟ್ಸ್ ಎಲ್ಲ ಸೇರಿಸಿದರೆ 18.63 ಲ್ಯಾಕ್ಸ್ ಆಗುತ್ತೆ. ಸೊ ಟೋಟಲ್ ಅವರ ಅಸೆಟ್ಸು 4.1 ಕ್ರೋರ್ಸ್ ಇದೆ. ಅವರ ಲಿಸ್ಟ್ ಆಫ್ ಸ್ಟಾಕ್ಸು ಈ ಥರ ಡಿಕ್ಲೇರ್ ಮಾಡಿದ್ದಾರೆ. ಡ್ರೆಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ 6.66 ಲ್ಯಾಕ್ಸ್ ಇದೆ ಅಪ್ರಾಕ್ಸಿಮೇಟು. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 20.82 ಲ್ಯಾಕ್ಸು, ಎವರೆಡಿ ಇಂಡಸ್ಟ್ರೀಸ್ 6.55 ಲ್ಯಾಕ್ಸು, ಇಂಡಸ್ ಟವರ್ಸ್ 49.67 ಲ್ಯಾಕ್ಸು, ಜಾಕ್ಸನ್ ಪಾಲ್ ಫಾರ್ಮಾ 4.14 ಲ್ಯಾಕ್ಸು, ನೆಟ್ವರ್ಕ್ 18 ಮೀಡಿಯಾ 26.65 ಲ್ಯಾಕ್ಸ್, ಸ್ಟ್ರೈಡ್ಸ್ ಫಾರ್ಮಾ 59.1 ಲ್ಯಾಕ್ಸ್ ಹಾಗೂ ತೇಜಸ್ ನೆಟ್ವರ್ಕ್ಸು 5.72 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಇವತ್ತಿನ ವ್ಯಾಲ್ಯೂ ಅದು. ಆ್ಯಂಡ್ ಟೋಟಲ್ಲು 1.79 ಕ್ರೋರ್ಸು. ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರಂತ ಆ ಡೀಟೇಲ್ಸ್ ಸಿಗೋದಿಲ್ಲ, ಆದರೆ ಇವತ್ತಿನ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಈ ಥರ ಇದೆ. ಲಿಸ್ಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತೂ ತೇಜಸ್ವಿ ಸೂರ್ಯ ಅವ್ರದ್ದು ತುಂಬ ದೊಡ್ಡದಿದೆ. ನಾನು ಎಲ್ಲ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಓದೋದಿಲ್ಲ, ಆದರೆ ಟೋಟಲ್ ಆಗಿ ಅಪ್ರಾಕ್ಸಿಮೇಟಾಗಿ 26 ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಟ್ಟಿದ್ದಾರೆ. ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡು, ಕೆನರಾ ರೋಬೆಕೋ ಮಲ್ಟಿ ಕ್ಯಾಪ್ ಫಂಡು, HDFC ಮಲ್ಟಿ ಕ್ಯಾಪ್ ಫಂಡು, ICICI ಪ್ರುಡೆನ್ಷಿಯಲ್ ಸ್ಮಾಲ್ ಕ್ಯಾಪ್ ಫಂಡು ಎಕ್ಸೆಟ್ರಾ ಅಂತ ಇದು ಪೇಜ್ ನಂಬರ್ 1. ಮತ್ತು ಇಲ್ಲಿ ಪೇಜ್ ನಂಬರ್ 2 ನಿಮ್ಮ ಮುಂದೆ ಇದೆ. ಇದರಲ್ಲೂ ಒಂದು 10 ಬೇರೆ ಬೇರೆ ಸ್ಕೀಮ್ಸ್ ಹಾಕಿದ್ದಾರೆ. ಹಾಗೂ 3ನೇ ಪೇಜಲ್ಲಿ ಸ್ಕೀಮ್ ನಂಬರ್ 21 ಟು ಸ್ಕೀಮ್ ನಂಬರ್ 26 ಆ ಸ್ಕೀಮ್ಸದು ಡೀಟೇಲ್ಸ್ ನಾನು ಸ್ಕ್ರೀನ್ಶಾಟೇ ಹಾಕಿದ್ದೀನಿ. ಇದು ಅವರ ಡಾಕ್ಯುಮೆಂಟದು ಸ್ಕ್ರೀನ್ಶಾಟ್ ನಿಮ್ಮ ಮುಂದೆ ಹಾಕಿದ್ದೀನಿ. ಟೋಟಲ್ ಅರೌಂಡ್ 1.99 ಕ್ರೋರ್ಸು ಇನ್ವೆಸ್ಟ್ ಆಗಿದೆ ಅಥವಾ ಇವತ್ತಿನ ವ್ಯಾಲ್ಯೂ ಅಷ್ಟಿದೆ. ಸೊ ಇದಂತೂ ತುಂಬ ಜಾಸ್ತಿ ಆಗಿದೆ. ಅವರ ಅಡ್ವೈಸರ್ ಯಾರು ಅಥವಾ ಅವರೇ ಪರ್ಸನಲ್ ಆಗಿ ಅದನ್ನು ಚೂಸ್ ಮಾಡಿ ಹಾಕಿದಾರ ಗೊತ್ತಿಲ್ಲ. ಅದು ತುಂಬ ಜಾಸ್ತಿ ಫಂಡ್ಸ್ ಆಯಿತು. ಅದನ್ನು ನೋಡಲಿಕ್ಕೂ ಆಗೋದಿಲ್ಲ, ಯಾವುದು ಪರ್ಫಾರ್ಮ್ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಅವರ ಬ್ಯುಸಿ ಶೆಡ್ಯೂಲ್ ಅಂತೂ ನೋಡ್ಲಿಕ್ಕಾಗೋದಿಲ್ಲ. ಬೇರೆ ಯಾರಾದರೂ ಅವರ ಪರವಾಗಿ ನೋಡ್ತಿದ್ರು ಇದನ್ನು ನೋಡೋದು ಕಷ್ಟ ಆಗುತ್ತೆ. ಸ್ಟಾಕ್ಸ್ ಬಗ್ಗೆ ನಾವು ಹೇಳಬೇಕಂದ್ರೆ 8 ಕಂಪ್ನೀಸ್ ಇದೆ, ಆದರೆ ಯಾವುದು ತುಂಬ ದೊಡ್ಡ ಕಂಪ್ನೀಸ್ ಅಂತ ಹೇಳೋಕ್ಕಾಗೋಲ್ಲ. ಆ್ಯಕ್ಚುಲಿ ಕೆಲವುದಾದ ತುಂಬ ಸ್ಮಾಲ್ ಕಂಪ್ನೀಸ್, ಕೆಲವು ಕಂಪ್ನೀಸ್ ಬಗ್ಗೆ ನನಗೆ ಪರ್ಸ್ನಲಿ ಏನೂ ಡೀಟೇಲ್ಸ್ ಗೊತ್ತಿಲ್ಲ. ಆ ಕಂಪ್ನಿ ಹೆಸರೇ ಕೆಲವುದಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಎನಿವೆ ಇದು ಅವರ ಪೋರ್ಟ್ಫೋಲಿಯೋ, ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಅವರ ಅಡ್ವೈಸರ್ ಇರಲಿ ಅಥವಾ ಅವರೇ ಪರ್ಸನಲ್ ಆಗಿ ರಿಸರ್ಚ್ ಮಾಡಿ ಹಾಕಿದಾರೋ ಗೊತ್ತಿಲ್ಲ, ಈ ಥರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಇನ್ಫಾರ್ಮೇಷನ್. ಟೋಟಲ್ ನೆಟ್ ವರ್ತ್ ಅವ್ರದ್ದು 2019 ಎಲೆಕ್ಷನ್ಸ್ ಮುಂಚೆ ಫೈಲ್ ಮಾಡುವಾಗ 13.46 ಲ್ಯಾಕ್ಸ್ ಅಂತ ಇತ್ತು. ಈಗ 2024 4.1 ಕ್ರೋರ್ಸ್ ಆಗಿದೆ. ಆಲ್ಮೋಸ್ಟು 3000% ಇನ್ಕ್ರೀಸ್ ಆಗಿದೆ 5 ವರ್ಷದಲ್ಲಿ. ಮಂತ್ಲಿ ಸ್ಯಾಲ್ರಿ ಒಬ್ಬ MP ಇದು 1 ಲಕ್ಷ ಪರ್ ಮಂತ್ ಇದೆ. ಹಾಗೂ ಸುಮಾರು ಪರ್ಕ್ಸ್ ಸಿಗುತ್ತೆ, ಅಡಿಷನಲ್ ಬೆನಿಫಿಟ್ ಸಿಗುತ್ತೆ. ಸೊ ಅವರು ಇನ್ಕಮ್ ಡಿಕ್ಲೇರ್ ಮಾಡಿದ್ರಲ್ಲಿ ಅವರ ಪ್ರೊಫೆಷನಲ್ ಲೀಗಲ್ ಇನ್ಕಮ್ ಇರ್ಬೋದು ಅಂತಲೂ ನಾನು ಊಹೆ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರೊಬ್ಬರು ಲಾಯರ್, ಸೊ ಅದನ್ನು ಅವರು ಫ್ರೀ ಟೈಮ್ ಇರುವಾಗ ಲೀಗಲ್ ಕನ್ಸಲ್ಟೇಷನ್ ಮಾಡ್ತಾ ಇರ್ಬೋದು. ಎರಡನೇ ಅಬ್ಸರ್ವೇಷನ್ ಏನಂದರೆ ಅವಾಗ ಹೇಳಿದಾಗೆ 8 ಸ್ಟಾಕ್ಸಲ್ಲಿ ಹಾಕಿದ್ದಾರೆ, ಅದರ ಸುಮಾರು ಸಣ್ಣ ಕಂಪ್ನಿ, ನಾನ್ ಲೀಡಿಂಗ್ ಕಂಪ್ನೀಸ್ ಇದೆ. 3ನೇದು 26 ಮ್ಯೂಚುವಲ್ ಫಂಡ್ಸ್, ಇದು ನಿಮಗೆ ಗೊತ್ತಿದೆ, ತುಂಬ ಜಾಸ್ತಿ ಆಯಿತು. 1.99 ಕ್ರೋರ್ಸ್ ಟೋಟಲ್ ಇನ್ವೆಸ್ಟ್ ಆಗಿದೆ. ಒಂದು ಒಳ್ಳೇದು ಏನು ಮಾಡಿದೆ ಅಂದರೆ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ ಅವ್ರ ಹತ್ರ, ಹಾಗೂ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನೂ ಇದೆ. ಅದು ವೆರಿ ಗುಡ್ ಡಿಸಿಷನ್ ತೊಗೊಂಡಿದ್ದಾರೆ. ಒಳ್ಳೆಯ ಒಂದು ಅಪ್ರೋಚ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಈ ವಿಡಿಯೋದಲ್ಲಿ ಡಿಸ್ಕ್ಲೋಸ್ಡ್ ಅಸೆಟ್ಸ್ ಆಫ್
ಮಿಸ್ಟರ್ ತೇಜಸ್ವಿ ಸೂರ್ಯ ಅವ್ರದ್ದು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರು ಪೊಲಿಟಿಷಿಯನ್ಸ್ ಪೋರ್ಟ್ಫೋಲಿಯೋ ಬಗ್ಗೆ ಈ ಥರ ವಿಡಿಯೋ ಬೇಕಂದರೆ ಅವರ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆವಾಗ ಸುಮಾರು ಜನ ಅದೇ ಹೆಸರು ಹಾಕಿದರೆ ಅವರ ನಾಮಿನೇಷನ್ ಪೇಪರ್ ಫೈಲ್ ಮಾಡಿದ ಮೇಲೆ ಆ ಡೀಟೇಲ್ಸನ್ನು ನಾನು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಯಾವ ಪೊಲಿಟಿಷಿಯನ್ಸ್ ಪೋರ್ಟ್ಫೋಲಿಯೋ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅವರ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.